ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಬೃಹತ್ ಪ್ರತಿಭಟನೆ ರಾಜಭವನ ಚಲೋ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊರಬೇಕು, ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಫ್ರೀಡಂ ಪಾರ್ಕ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮತ್ತು ರಾಜಭವನ ಚಲೋ ಕಾರ್ಯಕ್ರಮ ಮತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ತುಮಕೂರು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬು ಎಸ್ಎನ್ ಶ್ರಾವಣನಹಳ್ಳಿ, ಮಧುಗಿರಿ ತಾಲೂಕು ಹಾಗೂ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ಯೂತ್ ಕಾಂಗ್ರೆಸ್ ಎಂಜಿಎಂ ನ್ಯೂಸ್ ಜೊತೆ ಮಾತನಾಡಿದರು. ಈಗ ಬಂಧುಗಳೇ, ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಇದನ್ನ ಈ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಸುರ್ಜೇವಾಲಾ ಅವರು, ಡಿಸಿಎಂ ಅವರು ಎಲ್ಲ ಇಡೀ ಮಿನಿಸ್ಟರ್ಗಳು ಬಂದಿದ್ದಾರೆ. ಯುವ ಶಕ್ತಿ ಏನು ಅಂತ ತೋರಿಸ್ತಾ ಇದ್ದೀವಿ. ಏನಂದ್ರೆ ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಏನು ಅಂದ್ರೆ ಸಾಹುಕಾರಗಳು ಅಂದ್ರೆ ದುಡ್ಡಿರೋರು ಮಾತ್ರ ಏನು ಪ್ರಶ್ನೆ ಪತ್ರಿಕೆ ಅವ್ರಿಗೆ ಸಿಗ್ತಾ ಇವ್ರು ಯಾರು ಪ್ರಶ್ನೆ ಪತ್ರಿಕೆ ಬರೆಯಂಗಿಲ್ವಾ? ಅಂದ್ರೆ ಎಲ್ಲರಿಗೂ ಒಂದು ಬೇಕು ಅಂತ ಹೇಳಿದ್ರೆ ಅದೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಈಗ ನೋಡಿ, ನಮ್ಮ ರಾಜ್ಯದ ಸಿದ್ದರಾಮಯ್ಯ ಇದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ, ಎಲ್ಲ ಬಡವರಿಗೂ ಎಲ್ಲ ದಲಿತರಿಗೂ ಎಲ್ಲರಿಗೂ ಒಳ್ಳೆ ತರ ಮಾಡಿದ್ದಾರೆ. ಅದೇ ತರ ನಮ್ಮ ಏನು ಕೇಂದ್ರದ ಮೋದಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದನ್ನ ನಿಲ್ಲಿಸಬೇಕು. ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಾರಲ್ಲ, ಜೈಲಿಗೆ ಹಾಕಬೇಕು, ಗಲ್ಲಿಗೇರಿಸಬೇಕು ಅಂತ ನಾನು ಮನವಿ ಮಾಡ್ಕೊಂತ. ನಮ್ಮ ಹೆಸರು ಬಾಬು ಎಸ್ ಎನ್ ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ.